ಎಲ್ಲಿಗೂ ನಮಸ್ಕಾರ. ನಾನು ಅಶ್ವಿನಿ ಚಂದ್ರ. ಭಾರತದ ಪ್ರಧಾನ ಮಂತ್ರಿಯಾಗಿರುವಂತಹ ನರೇಂದ್ರ ಮೋದಿ ಅವರು ತಮ್ಮ ಅಧಿಕೃತ ಯೂಟ್ಯೂಬ್ ಚಾನೆಲ್ ಮೂಲಕ ಹೊಸ ಒಂದು ಡಿಜಿಟಲ್ ಮೈಲುಗಲ್ಲನ್ನು ಸಾಧಿಸಿದ್ದಾರೆ. ಇನ್ನು ಅವರ ಚಾನೆಲ್ 30 ಮಿಲಿಯನ್ ಅಂದರೆ 3 ಕೋಟಿಗೂ ಹೆಚ್ಚಿನ ಸಬ್ಸ್ಕ್ರೈಬರ್ಸ್ ಅನ್ನು ಹೊಂದಿರುವಂಥದ್ದು ಕಂಡು ಬಂದಿರುವಂಥದ್ದು. ಸೊ ಮೋದಿ ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ ಹೆಚ್ಚಾಗಿ ಭಾಷಣಗಳು, ಸಾರ್ವಜನಿಕ ಸಭೆಗಳು, ಅಂತಾರಾಷ್ಟ್ರೀಯ ಭೇಟಿಗಳು, ಚುನಾವಣಾ ಕಾರ್ಯಕ್ರಮಗಳು ಹಾಗೂ ಮನ್ ಕಿ ಬಾತ್ ಮೊದಲಾದ ವಿಶೇಷ ಕಾರ್ಯಕ್ರಮಗಳನ್ನು ನಿಯಮಿತವಾಗಿ ಪ್ರಸಾರ ಮಾಡಲಾಗ್ತಿದೆ. ಇನ್ನು ಡಿಜಿಟಲ್ ವೇದಿಕೆಗಳ ಸಕ್ರಿಯ ಬಳಕೆಯಿಂದ ಇವರು ದೇಶದ ಯುವ ಜನತೆಗಳ ಸೇರಿದಂತೆ ದೇಶ ವಿದೇಶದ ಜನರೊಂದಿಗೂ ಕೂಡ ನೇರ ಸಂಪರ್ಕವನ್ನ ಹೊಂದಿದ್ದಾರೆ ಅಂತ ಹೇಳಬಹುದು. ಈ ಸಾಧನೆಯೊಂದಿಗೆ ಅವರು ಅಮೆರಿಕದ ಮಾಜಿ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಹಾಗೂ ಬ್ರೆಜಿಲ್ನ ಮಾಜಿ ಅಧ್ಯಕ್ಷ ಜೈರ್ ಬೋಲ್ಸನಾರೋ ಅವರಿಗಿಂತ ಹೆಚ್ಚಿನ ಒಂದು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ದಾರೆ. ಇನ್ನು ರಾಜಕೀಯ ವಿಶ್ಲೇಷಕರು ಹೇಳುವಂತೆ ಇದು ಅವರ ಜನಪ್ರಿಯತೆ ಮಾತ್ರವಲ್ಲ, ಆಧುನಿಕ ಆಡಳಿತ ಮತ್ತು ರಾಜಕೀಯ ಸಂವಹನದಲ್ಲಿ ಸಾಮಾಜಿಕ ಜಾಲತಾಣಗಳು ಹೆಚ್ಚಾಗುತ್ತಿರುವ ಮಹತ್ವವನ್ನು ಕೂಡ ತೋರಿಸುತ್ತದೆ ಅಂತ ಹೇಳಿ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇನ್ನು ಪ್ರಧಾನಮಂತ್ರಿಯವರ ಡಿಜಿಟಲ್ ತಂತ್ರಗಾರಿಕೆ ಬಹಳ ಚರ್ಚೆಗೆ ಗ್ರಾಸವಾಗಿದೆ. ವಿವಿಧ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಖಾತೆಗಳು ಕೋಟ್ಯಾಂತರ ಅನುಯಾಯಿಗಳನ್ನು ಹೊಂದಿದ್ದು ಬಹುಭಾಷೆಗಳಲ್ಲಿ ವಿಷಯವನ್ನ ಹಂಚುವ ಮೂಲಕ ಹೆಚ್ಚಿನ ಜನರಿಗೆ ತಲುಪುವಂತಹ ಪ್ರಯತ್ನವನ್ನ ಮಾಡಲಾಗ್ತಿದೆ ಎಂದು ಹೇಳುವಂಥದ್ದು ಕೂಡ ತಿಳಿದು ಬಂದಿದೆ.